ಟೈಮು ಇಲ್ವಲ್ಲ. ಅದಕ್ಕೆ ಆಗ್ಲಿಂದ ಏನೋ ಮಾತಾಡ್ಬೇಕು ಅಂತ ಕರ್ಕೊಂಬಂದು ನಿಲ್ಸಿದೀರಾ, ಏನೋ ಹೇಳ್ತಾನೆ ಇಲ್ಲ. ಏನಾದ್ರೂ ಹೇಳಿ ಅದಕ್ಕೆ. ಗುಂಡು, ನಿನ್ಗೆ ನಾನಂದ್ರೆ ಎಷ್ಟಿಷ್ಟ? ಈ ಜಗತ್ತಲ್ಲಿ ನಮ್ಮ ಅಣ್ಣ ಅಕ್ಕ ತಂಗಿರ್ ಬಿಟ್ರೆ ನೀವೇ ನಂಗಿಷ್ಟ. ಯಾಕೆ, ನಿನ್ ಗಂಡ ಇಷ್ಟ ಇಲ್ವಾ? ಹಂಗೇನಿಲ್ಲ, ಆದ್ರೆ ನೀವು ಅಣ್ಣ ಅಂದ್ರೆ ಜಾಸ್ತಿ ಇಷ್ಟ. ಸೊ ನಾನು ಇಷ್ಟಪಡ್ತಿರೋ ವ್ಯಕ್ತಿ ನಾನೇನ್ ಕೇಳಿದ್ರು ನಿಜ ಹೇಳ್ಬೋದಲ್ವಾ? ಹೇಳ್ಬೋದಲ್ವಾನ? ಹೇಳಲೇಬೇಕಲ್ವಾ? ಸರಿ ಆಗುತ್ತೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀನ್ ನಿಜಾನ ಹೇಳ್ಬೇಕು. ಅದೇನು ಅಂತ ಕೇಳಿ ಅದಕ್ಕೆ. ನೀನ್ ಗಂಡನ ಮನೆಗೆ ಹೋದ್ಮೇಲೆ ನಿಜವಾಗ್ಲೂ ಖುಷಿಯಾಗಿದ್ಯಾ? ನಮ್ಮತ್ತೆ ಅಂತೂ ನನ್ನ ಕೈನಲ್ಲಿ ಒಂದೇ ಒಂದ್ ಕೆಲ್ಸ ಕೂಡ ಮಾಡ್ಸಲ್ಲ. ಸೀನಾ ಏನಾರು ದೂರದಲ್ಲಿ ಕೂತಿದ್ರೆ, ಏಯ್ ಹೋಗೋ ನಿನ್ ಹೆಂಡತಿ ಪಕ್ಕ ಕೂತ್ಕೊಂಡು ಮಾತಾಡೋ ಅಂತ ಅವರೇ ಬೈದ್ ಕೂರಿಸ್ತಾರೆ. ಇನ್ನು ಊಟ ತಿಂಡಿ ವಿಚಾರಕ್ಕೆ ಬಂದ್ರಂತೂ ಅಯ್ಯಯ್ಯಯ್ಯಯ್ಯಯ್ಯೋ ಕೇಳಲೇಬೇಡಿ. ಒಂದೇ ಒಂದ್ ತುತ್ತು ಕಮ್ಮಿ ಆಗಂಗಿಲ್ಲ. ಅಯ್ಯೋ ನಮ್ ರಶ್ಮಿ ಯಾಕೋ ತಿಂತಾನೆ ಇಲ್ಲ, ಅಡ್ಗೆ ಚೆನ್ನಾಗಿಲ್ವೇನೋ ಅಂತ ಇನ್ನೊಂದಲ್ಲ ಅಂದ್ರೆ ಮತ್ತೊಂದಲ್ಲ ಅಂದ್ರೆ ಇನ್ನೊಂದು ಅಂತ ಅಡ್ಗೆ ಮಾಡಿ 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 ತರ್ತಾನೆ ಇರ್ತಾರೆ. ಊಟ ಆದ್ಮೇಲಂತೂ ನಂಗೆ ಕೈ ತೊಳೆಯೋ ಪ್ರಮೇಯನೇ ಬರಲ್ಲ ಅತ್ಗೆ. ಯಾಕೆಂದ್ರೆ ನಮ್ಮ ಅತ್ತೆನೆ ನಂಗೆ ಕೈ ತುತ್ತು ತಿನ್ನಿಸ್ತಾರಲ್ಲ ಅತ್ಗೆ, ಅದಕ್ಕೆ. ಹಾಗಾದ್ರೆ ನಮ್ಮ ಮನೆಗ್ ಬಂದ ತಕ್ಷಣ ಸೀದಾ ಅಡ್ಗೆ ಮನೆಗೆ ಹೋಗಿ 3 ದಿನದಿಂದ ಊಟನೇ ಮಾಡ್ದಿರೋ ತರ ತಿಂತಿರ್ತೀಯಲ್ಲ, ಯಾಕೆ? ಇಲ್ಲ ಅಲ್ಲ ಕಣೆ, ಬೇಕು ಅಂತಾನೆ ಒಳಗೆ ಬಚ್ಚಿಟ್ಟಿದ್ದೀನಿ.